ಪ್ರತಿಯೊಂದು ಕೂಡ ಈ ಸೊಳ್ಳೆಗಳು ಈ ನೊಣಗಳೆಲ್ಲ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ಮಾಡಿ ನೋಡಿ ಯಾವ ತರ ಇದೆ ಇಲ್ಲಿ. ಹಂಗೆ ಇಲ್ಲೆಲ್ಲ ತೋರಿಸಿ ಪ್ಲಾಸ್ಟಿಕ್ ಕವರು ಪೇಪರ್ ಎಲ್ಲ ಯಾವ ತರ ಅಂತಿದೆ. ಬಂಧುಗಳೇ ನಮಸ್ಕಾರ. ನಾನು ಶಿವಕುಮಾರ್, KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಟಿ ನರಸೀಪುರ. ನಮ್ಮ ಬಲಭಾಗದಲ್ಲಿರುವಂಥವ್ರು ಮಂಜಣ್ಣ ಅಂತೇಳಿ, ಇವರು ಕೂಡ ಏನು ಸದಸ್ಯರು. ಮತ್ತು ನಮ್ಮ ಎಡಭಾಗದಲ್ಲಿರುವಂಥ ಹೇಳಿ ಮಹೇಶ್, ಇವರು ಕೂಡ ನಮ್ಮ ಪಕ್ಷದ ಸದಸ್ಯರು. ಬಂಧುಗಳೇ, ಇವತ್ತು ನಾವು ಶ್ರೀ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಯ ಮಲಿಯೂರು ಗ್ರಾಮದಲ್ಲಿದ್ದೀವಿ. ಈ ಮಲಿಯೂರು ಗ್ರಾಮದಲ್ಲಿ ಲಾಸ್ಟ್ ಒಂದು ವಾರದ ಹಿಂದೆ ಶ್ರೀ ಮಲಿಯೂರು ಬೀರೇಶ್ವರ ಜಾತ್ರೆ ಏನು ಹಬ್ಬ ಇತ್ತು. ಒಂದು ವಾರದ ಹಿಂದೆ ಒಂದು ವಾರದ ಹಿಂದೆ ಲಕ್ಷಾಂತರ ಭಕ್ತಾದಿಗಳು ಈ ಹಬ್ಬಕ್ಕೆ ಆಗಮಿಸಿದ್ರು. ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ರು. ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಾದ್ಮೇಲೆ ಇಲ್ಲೇನಾಗಿದೆ ಅಂತಂದ್ರೆ ಹಬ್ಬ ಮುಗೀತು. ಹಬ್ಬ ಒಂದು 3 ದಿನ ಇತ್ತು. ಆ 3 ದಿನ ಮುಗಿದ್ಮೇಲೆ ಏನಾಗಿದೆ ಅಂತಂದ್ರೆ ಇಲ್ಲೇನ್ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಅವರು ಟೆಂಟ್ ಹಾಕೊಂಡು ಇಲ್ಲಿ ಏನೋ ವಾಸ ಇದ್ರು 3 ದಿನ ಕೂಡ ಇಲ್ಲಿ ಭಕ್ತಾದಿಗಳು. ಮತ್ತೆ ಹೊರಗಡೆಯಿಂದ ಬಂದಂತ ಭಕ್ತಾದಿಗಳಿಗೂ ಸಹ ಅವ್ರು ಏನ್ ಮಾಡ್ಕೊಂಡಿದ್ರು, ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಹಬ್ಬ ಎಲ್ಲ ಮುಗಿದ್ಮೇಲೆ ಏನಾಗಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮಲಿಯೂರು ಬೀರೇಶ್ವರನ ದೇವಸ್ಥಾನ ಹತ್ರ ಈ ಪ್ಲಾಸ್ಟಿಕ್ ಕವರು ಮತ್ತೆ ಪೇಪರು ಎಲ್ಲ ಏನಾಗಿದೆ ಇಲ್ಲಿಲ್ಲೇ ಬಿದ್ದಿದೆ ಬಂಧುಗಳೇ. ಬಟ್ ಇಲ್ಲಿವರೆಗೂ 1 ವಾರ ಆಗಿದೆ. ಮಲಿಯೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರುವವರು ಇಲ್ಲಿವರೆಗೂ ಕೂಡ ಇಲ್ಲಿ ಸ್ವಚ್ಛತೆ ಮಾಡಿಸಿಲ್ಲ. ನೀವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ನಾವು ವಿಡಿಯೋ ತೋರಿಸಿ ನೋಡಿ ಇಲ್ಲಿ ಜೂಮ್ ಮಾಡಿ ಇಲ್ಲಿ ಯಾವ ತರ ಕಾಣಿಸ್ತಿದೆ ಅಂತೇಳಿ. ಪ್ಲಾಸ್ಟಿಕ್ ಕವರು ಮತ್ತೆ ಪೇಪರು ಎಲ್ಲ ನೋಡಿ, ಇಲ್ಲಿ ಯಾವ ತರ ಗುಡ್ಡ ಎಲ್ಲ ಬಿದ್ದಿದೆ ಅಂತ ನೋಡಿ. ಇಲ್ಲಿ ತೋರಿಸೋ ಪಂಗೇದನೆಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತದೆ ಅಂದ್ರೆ ಈ ಅನ್ನ ಎಲ್ಲ ಇಲ್ಲಿಲ್ಲೇ ಬಿದ್ದಿರೋದ್ರಿಂದ ಈ ಸೊಳ್ಳೆಗಳು ಮತ್ತೆ ನೊಣಗಳೆಲ್ಲ ಬರ್ತಾ ಇದೆ, ಹುಳಗಳೆಲ್ಲ ಬರ್ತಾ ಇದೆ. ಮತ್ತೆ ಪಕ್ಕದಲ್ಲಿ ಗ್ರಾಮನೂ ಸಹ ಇದೆ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಗ್ರಾಮನೂ ಸಹ ಇದೆ. ಈ ಹುಳಗಳು ಮತ್ತೆ ಈ ಸೊಳ್ಳೆಯಿಂದ ಏನಾಗುತ್ತೆ ಅಂತಂದ್ರೆ ಜನರ ಆರೋಗ್ಯನೂ ಕೂಡ ಹದಗೆಡುವಂತ ಸಂಭವ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಈ PDO ಯಾರಿದ್ದಾರೋ ಇಲ್ಲಿವರೆಗೂ ಕೂಡ 1 ವಾರ ಕಳೆದಿದೆ ಹಬ್ಬ ಆಗಿ ಬಂಧುಗಳೇ, ಇಲ್ಲಿವರೆಗೂ ಕೂಡ ಇದನ್ನ ಕ್ಲೀನ್ ಮಾಡಿಸಿಲ್ಲ. ಮತ್ತೆ ಈ ಭಾಗದಲ್ಲಿ ಹಸುಕರುಗಳೆಲ್ಲ ಬರ್ತವೆ ಮೇಯ್ಸಕ್ಕೆ. ಹಸುಕರುಗಳು ಇಲ್ಲೆಲ್ಲ ಮೇಯ್ಸಕ್ಕೆ ಬರ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಪೇಪರ್ ಮತ್ತೆ ಪ್ಲಾಸ್ಟಿಕ್ ಕವರ್ ಏನಾರು ಅವು ತಿಂತು ಅಂತ ಹೇಳಿದ್ರೆ ಅವು ಜೀವಕ್ಕೂ ಕೂಡ ತೊಂದರೆ ಆಗುವಂತಹ ಸಂಭವ ಇದೆ ಬಂಧುಗಳೇ. ನೀವು ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸ್ತದೆ ಅಂತೇಳಿ. ಗುಡ್ ಹಾಕಿದ್ದಾರೆ. ಎಲ್ಲ ಅನ್ನ ಎಲ್ಲ ಇಲ್ಲಿಲ್ಲ ಇದೆ. ಮತ್ತೆ ಎಲ್ಲ ಪ್ರತಿಯೊಂದು ಕೂಡ ಈ ಸೊಳ್ಳೆಗಳು ಈ ನೊಣಗಳೆಲ್ಲ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ಮಾಡಿ ನೋಡಿ ಯಾವ ತರ ಇದೆ ಇಲ್ಲಿ. ಹಂಗೆ ಇಲ್ಲೆಲ್ಲ ತೋರಿಸಿ ಪ್ಲಾಸ್ಟಿಕ್ ಕವರು ಪೇಪರ್ ಎಲ್ಲ ಯಾವ ತರ ಅಂತಿದೆ ನೋಡಿ. ನಿಮ್ಗೆ ನೋಡ್ತಾ ಇರ್ಬೋದು. ಊಟದ್ದು ಎಲೆಗಳು ಇರ್ಬೋದು, ಮತ್ತೆ ಇದು ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಪೂರ್ತಿ ಎಲ್ಲ ಕೂಡ ಬಿದ್ದಾಡಿದೆ ನೋಡಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾವ ರೀತಿ ಇದೆ ಅಂತೇಳಿ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಈಗ. ಇಲ್ಲೂ ಅಷ್ಟೇ ನೋಡಿ ಯಾವ ರೀತಿ ಬಿದ್ದಿದೆ ಅಂತಂದ್ರೆ ಪೇಪರು ಮತ್ತೆ ಪ್ಲಾಸ್ಟಿಕ್ ಕವರು ಮತ್ತೆ ಏನು ಊಟ ಮಾಡಿ ಬಿಸಾಕಿದ್ದಂತೆಲ್ಲ ಇಲ್ಲೆಲ್ಲ ಬಿದ್ದಿದೆ ನೋಡಿ. ನಿಮ್ಗೆ ಕಾಣಿಸ್ತಿದೆ ನೋಡಿ ಯಾವ ತರ ಬಿದ್ದಿದೆ ಅಂತೇಳಿ. ಇಲ್ಲಿ ಪಕ್ಕದಲ್ಲೇ ಗ್ರಾಮನೂ ಕೂಡ ಇದೆ ಪಕ್ಕದಲ್ಲೇ. ಬಟ್ ಈ ರೀತಿ ಇಲ್ಲಿ ಬಿದ್ದಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ನೊಣಗಳು ಮತ್ತೆ ಸೊಳ್ಳೆಗಳೆಲ್ಲ ಇಲ್ಲಿ ಜಾಸ್ತಿ ಆಗಿ ಇದರಿಂದ ಏನಾಗ್ತದೆ, ಗ್ರಾಮ ಒಳಗೆ ಹೋಗ್ತದೆ. ಇಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರ ಆರೋಗ್ಯದ ಪರಿಸ್ಥಿತಿ ಯಾವ ರೀತಿ ಆಗಬೇಕು ನೋಡಿ ಬಂಧುಗಳೇ. ನಾನು ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಬಿದ್ದಿದೆ ಅಂತ ಹೇಳಿ ಎಲ್ಲ ಕಡೆನೂ. ನೋಡಿ ಈ ಸೊಳ್ಳೆಗಳು ನೊಣಗಳೆಲ್ಲ ಎದ್ದು ಬರ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಈ ರೀತಿ ಸೊಳ್ಳೆಗಳು ಈ ನೊಣಗಳೆಲ್ಲ ಬಂದು